ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ಮಕ್ಕಳೇ, ನಂಬರ್ ಸಿಸ್ಟಮ್ ಚಾಪ್ಟರ್ನಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂಡ್ ಆಲ್ಸೋ ಎಕ್ಸಸೈಸ್ 1.3 ಅಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಯಾವ ರೀತಿಯಾಗಿ ವೇಗವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ಮಕ್ಕಳೇ, ಇಂದು ನಾವು ಎಕ್ಸಸೈಸ್ 1.4 ಆ್ಯಂಡ್ 1.5 ನಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಲೆಟ್ ವಾಚ್ ದಿಸ್ ವಿಡಿಯೋ. Okay students, let's see how to solve the problems related to exercise number 1.4. The question is like this: visualize 3.765 on the number line using successive magnification. Okay, ಒಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ ಅನ್ನ ನಂಬರ್ ಲೈನ್ ಅಲ್ಲಿ ನೀವು ಯಾವ ರೀತಿ ನೀವು ತೋರಿಸ್ತೀರಿ? ಬೈ ಯೂಸಿಂಗ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲಿ ಒಂದು ಲೈನ್ ಅನ್ನು ಹೇಳ್ಕೋಬೇಕಾಗತ್ತೆ. ಆಫ್ ಅಪ್ರಾಕ್ಸಿಮೇಷನ್ ಆಫ್ ಅಬೌಟ್ 10 ಸೆಂಟಿಮೀಟರ್ ಇರುವಂತೆ ಏನ್ ಮಾಡಿ ನೀವು ಒಂದು ಲೈನ್ ಹೇಳ್ಕೊಳ್ರಿ ಅಷ್ಟೇ. ಓಕೆ, ಒಂದು 10 ಸೆಂಟಿಮೀಟರ್ ಅಂತ ಒಂದು ಲೈನ್ ಹೇಳ್ಕೊಳ್ರಿ. ದ ನಂಬರ್ ಸ್ಟಾರ್ಟ್ಸ್ ಫ್ರಮ್ 3, ದಟ್ಸ್ ವೈ ಐ ವಿಲ್ ಟೇಕ್ ದಿಸ್ ಪಾಯಿಂಟ್ ಆಸ್ 3. ಓಕೆ, this one is 3. Okay, and also this number is 4. Okay, ಹಾಗಿದ್ದ ಮೇಲೆ 10 ಸೆಂಟಿಮೀಟರ್ ಇರುವಂತೆ ಒಂದು ಲೈನ್ ಹೇಳ್ಕೊಂಡಿದ್ದೀರಿ ನೀವು. ಅಂಡ್ ಆಲ್ಸೋ ಯು ಹ್ಯಾವ್ ಟು ಮೇಕ್ ಪಾಯಿಂಟ್ಸ್ ಇಯರ್. 1 ಸೆಂಟಿಮೀಟರ್ ಏನೇನಿದಾವಲ್ಲ ಒಂದು ಪಾಯಿಂಟ್ಸ್ ಮಾಡ್ಕೊಳ್ತಾವ್ರಿ. 1 2 3 4 5 6 7 8 9 and 10. Okay, and now 1 2 3 4 5. Okay, in 5 digit ಇದೆಯಲ್ಲ, and that number is 3.5. You know that this one is 3.5 and this number is 3. Okay, this number is 3 and this number is 4. Okay, this number is 4. Okay, and also this number is 3.5. Okay, we have divided this line into 10 equal parts. Okay, that one is 3.1 and this one is 3.2, 3.3, 3.4 and this one is 3.5. Okay students, 3.6, 3.7, 3.8 and 3.9 and 4. Okay, now we have divided this line into 10 equal parts. Each part is of about 1 centimeter. Okay students, ಇದ ಮೇಲೆ 3.765 ವಿಜುವಲೈಸ್ ಮಾಡಬೇಕಲ್ಲ ನಾವು. and 3.76 comes between 3.7 and 3.8. ಹೌದಲ್ವಾ? ಇಲ್ಲಿ ನೋಡ್ರಿ, ಇವೆರಡು ಪಾಯಿಂಟ್ಗಳ ನಡುವೆ ಬರುತ್ತದು 3.76. ಈಗ 3.7 ಅಂತ ಇಲ್ಲಿದೆ. ಅಂಡ್ ಆಲ್ಸೋ 76 ಅನ್ನು ವಿಜುವಲೈಸ್ ಮಾಡಬೇಕಾಗಿರೋದ್ರಿಂದ ಇಟ್ ವಿಲ್ ಕಮ್ ಬಿಟ್ವೀನ್ 3.7 ಅಂಡ್ 3.8. ಓಕೆ, ಹಾಗಿದ್ದ ಮೇಲೆ ಇದಕ್ಕೆ ನಾವು ಮತ್ತೆ ಒಂದು ನಂಬರ್ ಲೈನ್ ಅನ್ನು ಹೇಳ್ಕೋಬೇಕಾಗುತ್ತೆ ಲೈಕ್ ದಿಸ್. ಓಕೆ, ಈ ರೀತಿ ಒಂದು ಡಾಟ್ ಲೈನ್ ಹೇಳ್ಕೊಳ್ರಿ. ಅಂಡ್ ಆಲ್ಸೋ 3.8ಗೂ ಕೂಡ ಏನ್ ಮಾಡ್ಕೊಳ್ಳಿ, ಒಂದು ಡಾಟ್ ಲೈನ್ ಹೇಳ್ಕೊಳ್ರಿ. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಈ ರೀತಿ ಒಂದು ಡಾಟ್ ಲೈನ್ ಹೇಳ್ಕೊಳ್ರಿ. ನಾವು divide these points into 10 equal parts. Okay, now ಒಂದು ಇವೆರಡು ಲೈನ್ ಅನ್ನು ಜಾಯಿನ್ ಮಾಡ್ಕೊಳ್ರಿ. ಓಕೆ, ಈ ರೀತಿ ಜಾಯಿನ್ ಮಾಡಿಕೊಂಡು ನಾವು ಡಿವೈಡ್ ದಿಸ್ ಲೈನ್. ಈ ಲೈನ್ ಅನ್ನ ನಾವು 10 equal parts ಆಗಿ ಡಿವೈಡ್ ಮಾಡಬೇಕು. ಓಕೆ, ದಿಸ್ ಒನ್ ಈಸ್, you know that the number will come between 3.7 and 3.8. That's why this number is 3.7. This one is 3.7 and also, and this number is 3.8. This number is 3.8. Now you have to make it into 10 equal parts. 10 equal parts ಅನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, 10 equal parts ಅನ್ನು ಮಾಡೋಣ. ಓಕೆ, 1 2 3 4 5 6 7 8 9 and 10. Okay, and 1 2 3 4 5. Okay, and this one is this point is 3.7 ಅಲ್ವಾ? 3.71, 3.72, 3.73, 3.74 and this one is 3.75. Okay, 3.76, 3.77, 3.78,
3.79. Okay, now we have reached up to 3.76. Here 3.76 is there. 3.76 ಮತ್ತು 3.77 ನಡುವೆ ಯಾವ್ದು ಬರುತ್ತೆ? 3.765 ಬರುತ್ತೆ. ಹೌದಾನೆ? ಇವೆರಡು ನಡುವೆ ಬರುತ್ತೆ 3.76 ಅಂಡ್ ದೆನ್ 3.77. ಹೌದಾನೆ? ಆಗಿದ್ದ ಮೇಲೆ ದ ಸೇಮ್ ಸ್ಟೆಪ್ ಯು ಹ್ಯಾವ್ ಟು ಫಾಲೋ. ಯು ಹ್ಯಾವ್ ಟು ಡಿವೈಡ್ 10 equal parts between these two numbers. ಇವೆರಡು ನಂಬರ್ಗಳ ನಡುವೆ ನೀವೇನ್ ಮಾಡಬೇಕಾಗುತ್ತೆ? 10 equal parts ಅನ್ನ ಡಿವೈಡ್ ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಹೌ ಟು ರೈಟ್ ಲೈಕ್ ದಿಸ್. ಓಕೆ, ಈ ರೀತಿ ನೀವು ಲೈನ್ ಅನ್ನು ಹೇಳ್ಕೊಂಡು ಅಂಡ್ ಆಲ್ಸೋ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಓಕೆ, ಲೈಕ್ ದಿಸ್ ಅಂಡ್ ಆಲ್ಸೋ you have to join these 2 points and divide this line into 10 equal parts. 10 equal parts again ಮಾಡಬೇಕು ನಾವು, ಡಿವೈಡ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ 1 2 3 4 5 6 7 8 9 and 10. ಓಕೆ, ಆಗಿದ್ದ ಮೇಲೆ 1 2 3 4 5. ಓಕೆ, ಇದಕ್ಕೊಂದು ಲೈನ್ ಹೇಳ್ಕೊಡ್ರಿ ಈ ರೀತಿ ಅಂಡ್ ಆಲ್ಸೋ 2 ಬಿಗ್ಗರ್ ಲೈನ್ಸ್ ಹೇಳ್ಕೊಡ್ರಿ ಇಲ್ಲಿ. Okay, and now this one is what? 3.76 alva. 3.76 you have to write like this, 3.76, you know, and this point is 3.761. Okay, 3.762, 3.763, 3.764, and also this number is 3.765. Okay, and this one is 3.766, 3.767, 3.768, 3.769. Okay, 3.769 and this one is 3.77. 3.77. Now we have visualized this number on the number line. Number line ಗೆ ನಾವು ಯಾವ ನಂಬರ್ ನ ವಿಜುವಲೈಸ್ ಮಾಡಬೇಕಾಗಿತ್ತು? 3.765 ಅಲ್ವಾ? ವಿ ಹ್ಯಾವ್ ವಿಜುವಲೈಸ್ಡ್ ದಿಸ್ ನಂಬರ್. ಈ ನಂಬರ್ ಅನ್ನ ನಾವೇನ್ ಮಾಡಿದ್ವಿ? ಇಲ್ಲಿ ವಿಜುವಲೈಸ್ ಮಾಡಿದ್ವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಈ ರೀತಿ ನೀವೇನ್ ಮಾಡಬೇಕು? ನಂಬರ್ ಲೈನ್ ಅಲ್ಲಿ ಅವ್ರು ಕೊಟ್ಟಿರುವಂತ ನಂಬರ್ ಅನ್ನ ವಿಜುವಲೈಸ್ ಅನ್ನ ಈ ರೀತಿ ನಾವು ಮಾಡಬೇಕು. ಗೊತ್ತಾಯ್ತಲ್ವಾ? ಯಾವ ಎರಡು ನಂಬರ್ ನಡುವೆ ಏನು ಬರುತ್ತಲ್ಲ ಅದನ್ನ ನೀವು 10 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಆಮೇಲೆ ನಂಬರ್ ಬರ್ಕೊಂಡು ವಿಜುವಲೈಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ವಾಟ್ಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಸೇಸ್? ವಿಜುವಲೈಸ್. ಓಕೆ, ವಿಜುವಲೈಸ್ 4.26 ಆನ್ ದಿ ನಂಬರ್ ಲೈನ್ ಅಪ್ ಟು 4 ಡೆಸಿಮಲ್ ಪ್ಲೇಸಸ್. ಓಕೆ, ಅಪ್ ಟು 4 ಡೆಸಿಮಲ್ ಪ್ಲೇಸಸ್ ಅಲ್ಲಿ ನೀವು ವಿಜುವಲೈಸ್ ಮಾಡಿ ಅಂತಂದೇಳಿ ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ದಟ್ ಮೀನ್ಸ್ 4.26 ಅಲ್ವಾ? 4.26 ಮೇಲ್ಗಡೆ ಒಂದು ಗೆರೆ ಎಳೆದಿದ್ದಾರೆ. ಹೌದಾನೆ? ಒಂದು ಲೈನ್ ಇದೆ. ದಟ್ ಮೀನ್ಸ್ 26 ಈಸ್ ದ ನಂಬರ್ 26 ಈಸ್ ರಿಪೀಟಿಂಗ್. ಓಕೆ, ರಿಪೀಟಿಂಗ್. ಅವ್ರು ಎಷ್ಟು ಸಲ ರಿಪೀಟ್ ಮಾಡಕ್ಕೆ ಹೇಳಿದ್ರೆ ಇಲ್ಲಿ 4 ಡೆಸಿಮಲ್ ಪ್ಲೇಸಸ್. ಓಕೆ, ಹಾಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್? 4.26. ಓಕೆ, ಕ್ಯಾನ್ ಬಿ ರಿಟರ್ನ್ ಆಸ್ 4.26 ಹೌದಾನೆ? ಅಂಡ್ ಆಲ್ಸೋ 4.26 ಅಂಡ್ ಆಲ್ಸೋ 26 ಲೈಕ್ ಇಟ್. ಈ ರೀತಿ ನೀವು ಏನಾಗ್ತಾ ಹೋಗುತ್ತೆ? ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ ಇಟ್ ಈಸ್ ಒಂದ್ ಲೈನ್ ಅನ್ನ ಎಳೆದಿದ್ರೆ, ಒಂದು 2 ನಂಬರ್ಗಳ ಮೇಲೆ ಈ ರೀತಿ ಲೈನ್ ಅನ್ನು ಎಳೆದಿದ್ರೆ ದಟ್ ಮೀನ್ಸ್ ವಾಟ್? 4.26 ಹೌದಲ್ವಾ? ಆಗಿದ್ದ ಮೇಲೆ ಇಲ್ಲಿ ನಾವು ತೋರಿಸಬೇಕಾಗಿರೋದು ಏನು? ವಿಜುವಲೈಸ್ 4.26 ಆನ್ ದಿ ನಂಬರ್ ಲೈನ್ ಅಪ್ ಟು 4 ಡೆಸಿಮಲ್ ಪ್ಲೇಸಸ್ ಅಂತ ಹೇಳ್ತಾರೆ. 4 ಡೆಸಿಮಲ್ ಪ್ಲೇಸಸ್ ಅಂದ್ರೆ ಯು ಹ್ಯಾವ್ ಟು ಶೋ this number. What that number? 4 decimal places means 26 and 26. After the decimal point 4 numbers are there. ಈ ನಂಬರ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ? ನಂಬರ್ ಲೈನ್ ಅಲ್ಲಿ ವಿಜುವಲೈಸ್ ಮಾಡಬೇಕಾಗುತ್ತೆ. ಓಕೆ, ದ ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ ಹಿಯರ್. ಓಕೆ, ಐ ವಿಲ್ ಟೇಕ್ 10 ಸೆಂಟಿಮೀಟರ್ ಆಫ್ ಲೆಂತ್. 10 ಸೆಂಟಿಮೀಟರ್ ಇರುವಂತೆ ನಾನೇನ್ ಮಾಡ್ತೀನಿ? ಒಂದು ಲೈನ್ ಅನ್ನು ಹೇಳ್ಕೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 10 ಈಕ್ವಲ್ ಪಾರ್ಟ್ಸ್. ಓಕೆ, 10 ಈಕ್ವಲ್ ಪಾರ್ಟ್ಸ್ ಆಗಿ ಏನಾಗುತ್ತದು? ಡಿವೈಡ್ ಆಗುತ್ತೆ. ಆಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್? 1 2 3 4 5 6 7 8 9 and 10. Okay, like that. And this one is okay.
you have to write like this. ಈ ರೀತಿ ಬರ್ಕೊಡ್ರಿ 1 2 3 4 5. Okay, and this number is 5, and also the number is 4.26. 4.26. This number comes between 4 and 5. This number will come between 4 and 5. Okay, and what's the first digit? 4.1. 4.1. 4.2, 4.3, 4.4, and this one is 4.5, 4.6, 4.7, 4.8, and 4.9, and this one is 5. Okay, and now this number 4.26 will come between 4.2 and 4.3. 4.2 and then 4.3. ಈ ಎರಡು ನಂಬರ್ ನಡುವೆ ಬರುತ್ತದೆ. 4.26 will come between 4.2 and 4.3. ಆಗಿದ್ದ ಮೇಲೆ ನೀವೇನ್ ಮಾಡಬೇಕು? ಅಗೇನ್ ಯು ಹ್ಯಾವ್ ಟು ಟೇಕ್ ಲೈಕ್ ದಿಸ್. ಈ ರೀತಿ ಇವೆರಡು ನಂಬರ್ಗಳ ನಡುವೆ ಏನ್ ಮಾಡಬೇಕು? 10 ಈಕ್ವಲ್ ಪಾರ್ಟ್ಸ್ ಅನ್ನ ಮತ್ತೆ ಬರೀಬೇಕಾಗತ್ತೆ ಮಕ್ಕಳೇ. ಆಗಿದ್ದ ಮೇಲೆ ಇಟ್ಸ್ ಬೆಟರ್ ಟು ಟೇಕ್ ಲೈಕ್ ದಿಸ್. ಈ ರೀತಿ ತಗೊಂಡ್ಬಿಟ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಓಕೆ, ಈ ರೀತಿ ತಗೊಂಡ್ಬಿಡಿ. 10 ಸೆಂಟಿಮೀಟರ್ 1 2 3 4 5 6 7 8 9 and 10, and now and 4.3 ಗೆ ನೀವು ಇಲ್ಲಿ ಜಾಯಿನ್ ಮಾಡಿ ಲೈನ್ ಅನ್ನು. ಓಕೆ, ಲೈಕ್ ದಿಸ್. ದಟ್ ಮೀನ್ಸ್ ವಾಟ್? ದ ನಂಬರ್ ವಿಲ್ ಕಮ್ ಬಿಟ್ವೀನ್ 4.2 and 4.3 here. 4.3, and this number is 4.2 and 4.21. Is it right? 4.21, 4.22, 4.23, and 4.24, and this number is 4.25, 4.26, 4.27, and then 4.28, 4.29, and now 4.3. Is it right? ಹಾಗಿದ್ದ ಮೇಲೆ 4. ಈಗ ನೆಕ್ಸ್ಟ್ ನಂಬರ್ ನೋಡ್ತಾ ಹೋಗ್ರಿ. 4.26 ಇದೆ ತಾನೆ. 26 ವೇರ್ ಇಸ್ ಕಮ್, ಇಲ್ಲಿ ಬಂದಿದೆ 26. 4.26 ಮತ್ತೆ 4.262 ಇದೆ. 4.262 ಅಂದ್ರೆ ದ ನಂಬರ್ ವಿಲ್ ಕಮ್ ಬಿಟ್ವೀನ್ 4.26 ಅಂಡ್ 4.27. ಆಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್? ದ ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ. ಈ ರೀತಿ ಒಂದು ಲೈನ್ ಹೇಳ್ಕೊಂಡು, ಅಂಡ್ ಆಲ್ಸೋ 10 ಸೆಂಟಿಮೀಟರ್ ಇರುವಂತೆ ಒಂದು ಲೈನ್ ಹೇಳ್ಕೊಡ್ರಿ ಅಷ್ಟೇ. ಲೈಕ್ ದಿಸ್ 10 centimeter, and now join this line to 4.27. 4.27 ಒಂದು ಲೈನ್ ಹೇಳ್ಕೊಡ್ರಿ. and now and this number is 4.26, and this number is 4.27. 4.27. Now we have to divide this number into 10 equal parts. Okay, ಒಂದೊಂದು ಸೆಂಟಿಮೀಟರ್ ಅಂತ ಒಂದು ಪಾಯಿಂಟ್ ಹಾಕೊಳ್ರಿ. ಈ ರೀತಿ ಪಾಯಿಂಟ್ ಹಾಕೊಂಡ್ರೆ okay, now 4. This one is what? 4.261, 4.262, 4.261, 4.262, 4.263, 4.264. This number is 4.265, and this one is 4.266, 4.267, 4.268, 4.269, 4.269, and the next number is 4.27. Wow, which number you are going to visualize here? 4.2626. The number will come between 4.26 and 262 here. 262 and then 4.263. ನಾವು ಯಾವ್ದನ್ನ ತೋರಿಸಬೇಕು? 4.2626 ಅನ್ನ ತೋರಿಸಬೇಕು. ಇಲ್ಲಿದೆ ನೋಡ್ರಿ, 4.262 ಬಂದಿದೆ, 4.263 ಬಂದಿದೆ. ನಾವು ಅಗೇನ್ ದ ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ. ಮತ್ತೆ ವಿಜುವಲೈಸ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ನಾವು ಟೇಕ್ 10 centimeter ಆಫ್ ಲೆಂತ್. 10 centimeter ಅಂತ ಒಂದು ಲೈನ್ ಹೇಳ್ಕೊಳ್ರಿ, and then join these two points. Okay, ಈ ರೀತಿ ಜಾಯಿನ್ ಮಾಡ್ರಿ. and now and this number is 4.262. This number is 4.262 and this number is 4.263. Now, and this one is it has been divided into 10 equal parts. Okay, 1
2, 3, 4, 5, 6, 7, 8, 9 and 10. Okay, 1, 2, 3, 4, 5. Okay, this is the fifth digit. Okay, now what you can write? 4.262, you know, 4.2621. Okay, 4.2622, 4.2623, 4.2624, and this one is 4.2625, and this one is 4.2626. Okay, ಇಲ್ಲಿ number ಸಿಕ್ತು ನಮಗೆ. Next one, this number is 4.267 and 4.2628, and this point is 4.2629, and next number is 4.263. And which number you want? 4.2626. That's why, and we have visualized this number. We have visualized this number on the number line. Number line ಅಲ್ಲಿ ಈ ನಂಬರ್ ಅನ್ನು ನಾವು ವಿಜುವಲೈಸ್ ಮಾಡಿದ್ವಿ. ಗೊತ್ತಾಯ್ತಲ್ಲ ಮಕ್ಕಳೇ, ಯಾವ ರೀತಿ ನಾವು ನಂಬರ್ ಲೈನ್ ನಲ್ಲಿ ವಿಜುವಲೈಸ್ ಮಾಡಬಹುದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ. ಈ ರೀತಿ ನೀವು ನಂಬರ್ ಒಂದು ಲೈನ್ ಹೇಳ್ಕೊಂಡು ಪಾಯಿಂಟ್ಸ್ ಅನ್ನ ಗುರುತಿಸಿ, ಅಂಡ್ ಆಲ್ಸೋ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 10 ಈಕ್ವಲ್ ಪಾರ್ಟ್ಸ್. 1 ಸೆಂಟಿಮೀಟರ್ ಇರುವಂತೆ ಒಂದೊಂದು ಪಾಯಿಂಟ್ ತಗೊಳ್ರಿ, ಅಂಡ್ ಆಲ್ಸೋ ಯಾವ್ಯಾವ ನಂಬರ್ ನಡುವೆ ಬರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಡ್ರಿ. ಫಸ್ಟ್ ನಂಬರ್ ಈಸ್ 4.26 means what? This number will come between 4.2 and 4.3. That's why it has been divided into 10 equal parts. And then 4.262, you know, 4.262 ಅಂದ್ರೆ 4.26 and 27 ನಡುವೆ ಬರುತ್ತೆ. ಹಾಗಾಗಿ again you divide this line into 10 equal parts. ಅವಾಗ ಮತ್ತೇನು ಸಿಗುತ್ತೆ ನಮಗೆ? 4.262 and then 4.263. ಇವೆರಡರ ನಡುವೆ ಇದೆ ನೋಡಿ ಮಕ್ಕಳೇ. ಈಗ 4.2626 ಬರಬೇಕಲ್ವಾ, ಹಂಗಾಗಿ ಇವೆರಡರ ನಡುವೆ ಇರುತ್ತೆ ಅಂತ ನಾವು ಅಂದ್ಕೋಬಹುದು. ಹಾಗಾಗಿ ಮತ್ತೆ ಲೈನ್ ಹೇಳ್ಕೊಂಡು 10 equal parts ಮಾಡ್ಕೊಂಡು you will get ರಿಕ್ವೈರ್ಡ್ ನಂಬರ್. ಅವ್ರು ಯಾವ ನಂಬರ್ ಕೇಳಿರ್ತಾರೋ ಆ ನಂಬರ್ ನಾವು ವಿಜುವಲೈಸ್ ಅನ್ನ ಈಸಿಯಾಗಿ ಮಾಡಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ಆಗಿದ್ದ ಮೇಲೆ ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎಕ್ಸರ್ಸೈಸ್ ನಂಬರ್ 1.5. ಓಕೆ, ಆಗಿದ್ದ ಮೇಲೆ ಎಕ್ಸರ್ಸೈಸ್ 1.5 ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ದ ಕ್ವಶನ್ ಇಸ್ ಲೈಕ್ ದಿಸ್: ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆಸ್ ರ್ಯಾಷನಲ್ ಆರ್ ಇರ್ಯಾಷನಲ್ ಅಂತ ಕೇಳಿದ್ದಾರೆ. ಕೆಲವು ನಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಆ ನಂಬರ್ಸ್ ರ್ಯಾಷನಲ್ ನಂಬರ್ ಅಥವಾ ಇರ್ಯಾಷನಲ್ ನಂಬರ್ ಅಂತಂದೇಳಿ ಚೆಕ್ ಮಾಡ್ಬೇಕು ಮಕ್ಕಳೇ. ಆಗಿದ್ದ ಮೇಲೆ ವಿಚ್ ಒನ್ ಯು ಕಾಲ್ ಇಟ್ ಆಸ್ ಅ ರ್ಯಾಷನಲ್ ನಂಬರ್ ಅಂಡ್ ವಿಚ್ ಒನ್ ಯು ಕಾಲ್ ಇಟ್ ಆಸ್ ಎ ಇರ್ಯಾಷನಲ್ ನಂಬರ್, ಅದು ನಿಮ್ಗೆ ಗೊತ್ತಿರಬೇಕು. ಆಗಿದ್ದ ಮೇಲೆ ಇಫ್ ಯು ಕಾಲ್ ಇಟ್ ಆಸ್ ಎ ರ್ಯಾಷನಲ್ ನಂಬರ್, ದ ನಂಬರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು. ಅಂಡ್ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಕ್ಯೂ ಏನಾಗಿರಬಾರ್ದು? 0ಗೆ ಸಮನಾಗಿರಬಾರ್ದು. ಫಾರ್ ಎಕ್ಸಾಂಪಲ್ 1/2 is a rational number. Why? Because it can be expressed in the form of p by q, and also it has been terminating decimal. ಅಂದ್ರೆ ಅರ್ಥ ಏನು? ಇದು ಕಂಟಿನ್ಯೂ ಆಗಿ ಡಿವೈಡ್ ಆಗ್ತಾ ಒಂದು ನಂಬರ್ ಬರ್ತಾ ಹೋಗಲ್ಲ. ಇಲ್ಲಿ one end is there. That means this one is a terminating decimal. This is also a rational number. And also 1/17 is a rational number. Why? Because it has been non-terminating but repeating decimal. ಅಂದ್ರೆ ನಾನ್ ಟರ್ಮಿನೇಟಿಂಗ್ ಅಂಡ್ ಆಲ್ಸೋ ನಾನ್ ರಿಪೀಟಿಂಗ್ ಡೆಸಿಮಲ್. ಅಂದ್ರೆ ಒಂದು ನಂಬರ್ ಏನಾಗ್ತಾ ಹೋಗುತ್ತೆ, ಇನ್ ದ ಪ್ರೀವಿಯಸ್ ಎಕ್ಸರ್ಸೈಸ್ ನಲ್ಲಿ ಡಿವೈಡ್ ಮಾಡಿದ್ರಲ್ವಾ ಇದನ್ನ, ಇಲ್ಲಿ ಏನಾಗುತ್ತೆ, ನಂಬರ್ಸ್ ಡಿವೈಡ್ ಆಗ್ತಾ ಅಂದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್. ಅಂದ್ರೆ ನಾನ್ ಟರ್ಮಿನೇಟಿಂಗ್, ಕಂಟಿನ್ಯೂ ಆಗಿ ನಂಬರ್ಸ್ ಬರ್ತಾನೆ ಹೋಗ್ತವೆ, ಅಂಡ್ ಆಲ್ಸೋ ರಿಪೀಟ್ ನಂಬರ್ಸ್ ಬರ್ತವೆ. ಹಂಗಾಗಿ ದಿಸ್ ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್. ಫಾರ್ ಎಕ್ಸಾಂಪಲ್, if you find the value of square root of 23, you will get the result like this: 4.79583131 like this. ಈ ರೀತಿ ಬರ್ತಾ ಹೋಗುತ್ತೆ. This number is a irrational number. Why? Because it has non-terminating and non-recurring ಡೆಸಿಮಲ್ಸ್. ಅಂದ್ರೆ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅದಕ್ಕೊಂದು ಎಂಡ್ ಇಲ್ಲ, ಕಂಟಿನ್ಯೂ ಆಗಿ ನಂಬರ್ಸ್ ಬರ್ತಾ ಹೋಗ್ತವೆ. ಅಂಡ್ ಆಲ್ಸೋ ಯಾವುದೇ ರೀತಿಯಾದಂತಹ ಸೆಟ್ ಆಫ್ ನಂಬರ್ಸ್ ರಿಪೀಟ್ ಆಗಿ ಬರ್ತಾ ಹೋಗಲ್ಲ. ದಟ್ಸ್ ವೈ ದಿಸ್ ನಂಬರ್ ಈಸ್ ಎ ಇರ್ಯಾಷನಲ್ ನಂಬರ್, ದಿಸ್ ಒನ್ ಈಸ್ ಎ ರ್ಯಾಷನಲ್ ನಂಬರ್, ಅಂಡ್ ದಿಸ್ ಇಸ್ ಆಲ್ಸೋ ಎ ರ್ಯಾಷನಲ್ ನಂಬರ್. ಈಗ ಪ್ರಾಬ್ಲಮ್ ಬರೋಣ. ಈಗ ಪ್ರಾಬ್ಲಮ್ ನಲ್ಲಿ ಏನ್ ನಂಬರ್ಸ್ ಕೊಟ್ಟಿದಾರೋ ಅವನ್ನ ಕ್ಲಾಸಿಫೈ ಮಾಡಬೇಕಾಗುತ್ತೆ, ವೆದರ್ ದಿಸ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್ ಆರ್ ಇರ್ಯಾಷನಲ್ ನಂಬರ್ ಅಂತ ಹೇಳಿ. ದ ಫಸ್ಟ್ ಕ್ವಶನ್ ಈಸ್ 2 minus
square root of 5. 2 minus square root of 5, is it a rational number or a irrational number? You know that 2 is a rational number. Square root of 5 is an irrational number. 2 is a rational number and square root of 5 is an irrational number. One sign is there, minus is there. That means what? The difference of rational number and irrational number again a irrational number. ಮಕ್ಕಳೇ, ಒಂದು ರ್ಯಾಷನಲ್ ನಂಬರ್ ಇದ್ದು ಒಂದು ಇರ್ರೇಷನಲ್ ನಂಬರ್ ಇದ್ರೆ ಅಲ್ಲಿ ಏನಾದ್ರೂ ಪ್ಲಸ್ ಮೈನಸ್ ಇದ್ರೂ ಕೂಡ ದಿಸ್ ಹೋಲ್ ನಂಬರ್ ಈಸ್ ಎ ಇರ್ರೇಷನಲ್ ನಂಬರ್ ಅಂತ ಕನ್ಸಿಡರ್ ಆಗುತ್ತೆ. ದಟ್ಸ್ ವೈ this number is a irrational number. Okay, the answer for this question, okay, I will write the solution here. 2 minus square root of 5. Okay, 2 minus square root of 5 is an irrational number. Okay, is an irrational number. Why it is an, okay, what you can write, it is an irrational number because, okay, because you have to write the reason, because the difference of a rational number and an irrational number is irrational number. Okay students, agite mele the difference of rational number and the irrational number again a irrational number. Okay students, let's see what's the second problem is. 3 plus square root of 23 minus square root of 23. You know that square root of 23 is an irrational number, 3 is a rational number, but after simplification ಇದನ್ನು ಸಿಂಪ್ಲಿಫೈ ಮಾಡಿದಾಗ ರ್ಯಾಷನಲ್ ನಂಬರ್ ಬರುತ್ತೋ ಇರ್ರೇಷನಲ್ ನಂಬರ್ ಬರುತ್ತೋ ಅನ್ನೋದನ್ನು ನೋಡೋಣ. ಓಕೆ ಸ್ಟೂಡೆಂಟ್ಸ್, ದ ಸೆಕೆಂಡ್ ಕ್ವಶನ್ ಈಸ್ 3 plus square root of 23, okay, minus square root of 23. Okay, we have to simplify this one. Okay, 3 plus square root of 23 minus square root of 23, square root plus square root of 23 minus square root of 23 get cancelled. What's the answer? 3 is the answer. 3 is the answer. No doubt 3 is an rational number. This can be expressed in the form of p by q. ಮಕ್ಕಳೇ, 3 ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು? In the form of p by q, like this. 3 can be written as 3 by 1. 3 by 1. This is in the form of what? P by q, where q is not equal to 0. Q is not equal to 0. That's why ಇದನ್ನ ನೋಡಿದಾಗ ನಮಗೆ ಇರ್ರೇಷನಲ್ ನಂಬರ್ ಅಂತ ಅನಿಸುತ್ತೆ. ಸಿಂಪ್ಲಿಫೈ ಮಾಡಿದಾಗ ಒಂದು ರ್ಯಾಷನಲ್ ನಂಬರ್ ಬರುತ್ತೆ. ದಟ್ಸ್ ವೈ ದಿಸ್ ಸೆಟ್ ಆಫ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್. ದಿಸ್ ಸೆಟ್ ಆಫ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್ ವಿಚ್ ಈಸ್ ಎ rational number. Okay, 3 is a rational number of p by q form, where p is equal to 3 and q is equal to 1 in bracket. q should not be equal to 0. q should not be equal to 0. ಗೊತ್ತಾಯ್ತಲ್ಲ ಮಕ್ಕಳೇ? ಸಿಂಪ್ಲಿಫೈ ಮಾಡಿದ ಮೇಲೆ ಗೊತ್ತಾಯ್ತು ದಿಸ್ ನಂಬರ್ ಇಸ್ ಎ rational number ಅಂತ ಹೇಳಿ. ಓಕೆ, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ಥರ್ಡ್ ಕ್ವಶನ್. ಓಕೆ, 2 by 7. 2 by 7, 2 into root 7, 7 into root 7 ಇದೆ. If you cancel root 7 and root 7, you will get 2 by 7. 2 by 7 ಬಂದಾಗ is it a rational number or an irrational number ಅಂತ ಚೆಕ್ ಮಾಡಬೇಕಾಗತ್ತೆ. ಓಕೆ, the third question is 2 by 7 and also 7 by 7. 7 by 7. Okay, 2 by 7, 7 by 7, root 7 get cancelled. What is remaining? 2 by 7 is the remaining. Okay, if you divide these two, ಇದನ್ನ divide ಮಾಡಿ 7 ಇಂದ 2 ನ divide ಮಾಡಿದ್ರೆ the answer will be 0.28571428. again 28 is repeating here. 28 is repeating, but ಇದೇನಾಗ್ತಾ ಹೋಗುತ್ತೆ? ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ವಾಟ್?
ರಿಪೀಟಿಂಗ್ ಡೆಸಿಮಲ್ಸ್ ಬರ್ತಾ ಇದೆ. ರಿಪೀಟಿಂಗ್ ಡೆಸಿಮಲ್ಸ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ದಿಸ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್. ದಿಸ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್. ಈ ನಂಬರ್ ರ್ಯಾಷನಲ್ ನಂಬರ್ ಅಂತ ಅನ್ಸುತ್ತೆ. ಯಾಕೆ ಹೇಳಿ? ಇಲ್ಲಿ ಮತ್ತೆ 2 8 ಇದ್ದು ಏನಾಗ್ತದೆ? ರಿಪೀಟ್ ಆಗ್ತಾ ಹೋಗುತ್ತೆ. ಯಾವ್ದನ್ನ ಇರ್ಯಾಷನಲ್ ಅಂತೀವಿ ಅಂದ್ರೆ ನಾನ್ ರಿಪೀಟಿಂಗ್ ಅಂಡ್ ಆಲ್ಸೋ ನಾನ್ ರಿಕರಿಂಗ್. ಹೌದಾನೆ? ದಟ್ ಮೀನ್ಸ್ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಇರಬೇಕು. ಇಲ್ಲಿ ಟರ್ಮಿನೇಟು ಆಗ್ತಾ ಇಲ್ಲ, ಇಲ್ಲಿ ಏನಾಗ್ತಿದೆ? ರಿಪೀಟ್ ಆಗ್ತಿದೆ. ದಟ್ಸ್ ವೈ ದಿಸ್ ನಂಬರ್ ಈಸ್ ಎ ರ್ಯಾಷನಲ್ number. Okay, what you can write? You have to write the reason here, which is a rational number, which is a rational number of p by q form. Okay, where p is equal to what? P is equal to 2, q is equal to 7 and q should not be equal to 0. ಗೊತ್ತಾಯ್ತಲ್ಲ ಮಕ್ಕಳೇ? ಸಿಂಪ್ಲಿಫಿಕೇಶನ್ ಮಾಡಿದ ಮೇಲೆ ಗೊತ್ತಾಯ್ತು ದಿಸ್ ನಂಬರ್ ಈಸ್ ಎ ರ್ಯಾಷನಲ್ ನಂಬರ್. ಓಕೆ, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ದಟ್ ಈಸ್ ಥರ್ಡ್ ಪ್ರಾಬ್ಲಮ್. ಫೋರ್ತ್ ಪ್ರಾಬ್ಲಮ್. ವಾಟ್ಸ್ ದ ಫೋರ್ತ್ ಪ್ರಾಬ್ಲಮ್ ಸೇಸ್ 1 by root 2. 1 by root 2, is it a rational number or irrational number? No doubt. Root 2 is an irrational number. Root 2 is an irrational number. That's why quotient of non-zero rational number with an irrational number is a irrational number. That is the reason. ಹಾಗಿದ್ದ ಮೇಲೆ quotient ಆಗಿ ಬರೆದ್ರು ಕೂಡ this one is a irrational number ಅಂತ ಹೇಳಿ ನಾವು ಹೇಳ್ಬೋದು. Okay, that's why what's the answer? The fourth question is 1 by root 2. 1 by root 2. Okay, since we have to write, since the quotient of non-zero rational number with an irrational number is irrational. Okay students, ಈ ರೀತಿ ನಾವು ಕೋಶಂಟ್ ಆಗಿ ಬರೆದ್ರು ಕೂಡ ದಿಸ್ ನಂಬರ್ ಇಸ್ ಎನ್ ಇರ್ರಾಷನಲ್ ನಂಬರ್. ಓಕೆ ಸ್ಟೂಡೆಂಟ್ಸ್, ದಿಸ್ ನಂಬರ್ ಇಸ್ ಎನ್ ಇರ್ರಾಷನಲ್ ನಂಬರ್ ಅಂತಂದೇಳಿ ನಾವು ಹೇಳ್ಬೋದು. ಓಕೆ, ಹಾಗಿದ್ದ ಮೇಲೆ ಮಕ್ಕಳೇ, ಈಗ ನಾವು ಈ ಒಂದು ಎಕ್ಸಸೈಸ್ ನಲ್ಲಿ ಏನ್ ನಂಬರ್ಸ್ ಕೊಟ್ಟಿದ್ರಲ್ಲ ಅವು ರ್ಯಾಷನಲ್ ನಂಬರ್ಸೋ ಅಥವಾ ಇರ್ರಾಷನಲ್ ನಂಬರ್ಸೋ ಅಂತಂದೇಳಿ ನಾವು ಕ್ಲಾಸಿಫೈನ ಮಾಡಿದ್ವಿ. ಓಕೆ, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್. ಓಕೆ, what's the question says? Okay, simplify each of the following expression. Okay, you have to simplify each of the following expression. Simplify ಮಾಡಬೇಕಷ್ಟೇ, ಸಿಂಪ್ಲಿಫಿಕೇಶನ್ ಮಾಡಬೇಕು. ಯು ನೋ ದಟ್ ದಿಸ್ ಒನ್ ಇಸ್ ಇರ್ರಾಷನಲ್ ನಂಬರ್, ದಿಸ್ ಇಸ್ ಆಲ್ಸೋ ಎನ್ ಇರ್ರಾಷನಲ್ ನಂಬರ್. ಇವೆಲ್ಲ ಇರ್ರಾಷನಲ್ ನಂಬರ್ ನೋಡಿ ಮಕ್ಕಳೇ. ಇಲ್ಲಿ ರ್ಯಾಷನಲ್ ನಂಬರ್ ಇದ್ರೂ addition and also irrational number, addition of a rational number and an irrational number, again an irrational number. ಇವನ್ನ ಸಿಂಪ್ಲಿಫೈ ಮಾಡಬೇಕು. The first question is 3 plus root 3 into 2 plus root 2. Okay, we have to simplify this one. Okay, we have to multiply like this. 2 3s are like this. 2 3s are 6. 2 into root 3, 2 root 3 plus 3 root 2 into 3, 3 root 2 plus 2 into root 2 into root 3, root 6. Root into root 3 is what? Root 6. ಆಗಿದ್ದ ಮೇಲೆ ಮಕ್ಕಳೇ, ಈಗ ನಾವು ದಿಸ್ ಇಸ್ ದ ಫೈನಲ್ ಆನ್ಸರ್. ಹೌದಾನೆ? ಇದೇ ಫೈನಲ್ ಆನ್ಸರ್. ಮತ್ತೆ ನಾವು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಇದು ಬರೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಲೆಟ್ ಸಿ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್, ದ ಸೆಕೆಂಡ್ ಪ್ರಾಬ್ಲಮ್. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಏನ್ ಹೇಳುತ್ತೆ? 3 plus root 3, 3 minus root 3. Okay, no doubt this is in the form of a plus b into a minus b. Houtan? A plus b. Okay, you know that formula? A plus b into a minus b is equal to what? A square minus b square. Houtan? A square minus b square. Agidda mele in place of a 3 is there, in place of b root 3 is there. That's why what you can write? A square minus b square. Directly I am writing here. A square minus b square. A plus b, a minus b ರೂಪದಲ್ಲಿ ಇದೆ ತಾನೇ ಇದು? 3 3s are 9. Minus square and root get cancelled. What's remaining? 3.
9 minus 3 is what? 6. 6 is the answer. Okay, students. ಹಾಗಿದ್ದ ಮೇಲೆ let's see how to solve the third problem. Third problem ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. √5 plus √2 whole square. √5 plus √2 whole square. Okay. √5 plus √2 whole square. And this is in the form of a plus b whole square, a plus b whole square. What you can write? What's the formula for a plus b whole square? You know that a plus b whole square is equal to what? A square plus 2ab plus b square. ಹೌದಾನೆ? ಹಾಗಿದ್ದ ಮೇಲೆ in place of a, √5 is there. In place of b, √2 is there. What you can write here? √5 whole square, a square, 2ab. Okay. √5 into √2 and b square means what? √2 whole square. Okay, ಹಾಗಿದ್ದ ಮೇಲೆ square and root get cancelled. √5 is remaining, 5 2s are 10. Square and root get cancelled. 2 is remaining. 5 plus 2 is what? 5 plus 2 is 7. 7 plus 2 root 10. 7 plus 2 root 10 ಇವೆರಡನ್ನ ಆಡ್ ಮಾಡಕ್ ಬರೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಲೆಟ್ಸ್ ಸಿ ಹೌ ಟು ಸಾಲ್ವ್ ದ ಫೋರ್ತ್ ಪ್ರಾಬ್ಲಮ್. ವಾಟ್ಸ್ ದ ಫೋರ್ತ್ ಪ್ರಾಬ್ಲಮ್ ಸೇಸ್ √5 minus √5 minus √2 and also √5 plus √2 again in the form of a plus b, a minus b. ಹೌದಲ್ವಾ? √5 minus √2, √5 plus √2. Okay students, ಆಗಿದ್ದ ಮೇಲೆ in the form of formula here is there, a plus b, a minus b is equal to a square minus b square. That's why what we can write? √5 whole square minus √2 whole square. √5 whole square minus √2 whole square. Square and root get cancelled. Square and root get cancelled. What's remaining? 5 minus 2. What's the answer? 3 is the answer. Okay students, ಆಗಿದ್ದ ಮೇಲೆ let's see how to solve the next main problem. Okay, here one question is given. Recall pi is defined as the ratio of circumference, say c, of circle to its diameter, say d, that is pi is equal to c by d. This seems to be contradict the fact that pi is irrational. How will you resolve this contradiction? Okay, you know that pi is an irrational number. Pi na irrational number ಅಂತೀವಿ. ಬಟ್ ಪೈನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು? ಸಿ ಬೈ ಡಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ದಟ್ ಮೀನ್ಸ್ ಇಟ್ ಲುಕ್ಸ್ ಲೈಕ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ರೂಪದಲ್ಲ ಇರುತ್ತೆ. ಹಾಗಿದ್ದ ಮೇಲೆ ಇರ್ರಾಷನಲ್ ನಂಬರ್ ಅಂತೀವಿ ನಾವು ಪೈಗೆ, ಇದು ಪಿ ಬೈ ಕ್ಯೂ ರೂಪದಲ್ಲಿದೆ ಅಂತ ಹೇಳ್ತೀರಿ. ಹಂಗಾಗಿ ಇದನ್ನ ಯಾವ ರೀತಿ ನೀವು ಅರ್ಥೈಸ್ತೀರಿ ಅಂತ ಕೇಳಿದಾರೆ. ಹಾಗಿದ್ದ ಮೇಲೆ ಪೈ ಈಸ್ ಇನ್ ವಾಟ್ ಟೈಪ್ ಆಫ್ ನಂಬರ್, ವೆದರ್ ಇಟ್ ಈಸ್ ಎನ್ rational number or an irrational number ಅಂತ ಕೇಳ್ತಿದ್ದಾರೆ. ನೋ ಡೌಟ್ ಪೈ ಈಸ್ ಎನ್ irrational number, but we are taking approximate value of 22/7. 22/7 approximate value ಅಂತ ತಗೊಳ್ತೀವಿ. No doubt 22/7 is a rational number. That's why our answer is, okay, I am writing the answer. If you are thinking of the approximation 22/7, okay, approximation 22/7 approximately equal to pi ಅಂತ ತಗೊಳ್ತೀವಿ. 22/7 is a rational number, no doubt. Pi is an irrational number. ಇಲ್ಲಿ ಇದನ್ನ ಡಿವೈಡ್ ಮಾಡ್ಕೊಳ್ತಾ ಹೋದಂಗೆಲ್ಲ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಡೆಸಿಮಲ್ಸ್ ಬರ್ತವೆ. ಇಲ್ಲಿ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ಸ್ ಬರ್ತಾ ಹೋಗ್ತವೆ. ಆದ್ರೆ ನಾವು ನಮ್ಮ ಕ್ಯಾಲ್ಕುಲೇಷನ್ ಅನುಕೂಲ ಆಗಲಿ ಅಂತಂದು ಏನ್ ಮಾಡ್ಬಿಡ್ತೀವಿ, 22/7 ತಗೊಂಡ್ಬಿಡ್ತೀವಿ ಪೈಗೆ. ಬಟ್ ನಾಟ್ ಈಕ್ವಲ್ ಟು ಪೈ, ಬಟ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪೈ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪೈ ಅಂತೀವಿ, ಆಲ್ಮೋಸ್ಟ್ ಅಂತಂದೇಳಿ ಅರ್ಥ ಇದು. ಹಾಗಾಗಿ ಈಕ್ವಲ್ ಟು ಸೈನ್ ಬರ್ದಿಲ್ಲ ನಾನು, ಅಪ್ರಾಕ್ಸಿಮೇಷನ್ ಸೈನ್ ಅನ್ನು ಇಲ್ಲಿ ಬರ್ದಿದ್ದೀನಿ. ಓಕೆ, ದಟ್ಸ್ ವೈ the two numbers pi and 22/7 are not equal. So there is no contradiction. Okay students, there is no contradiction in one being rational and the other irrational. Sometimes
ಸಮಟೈಮ್ಸ್ ಕೆಲವೊಂದ್ಸರಿ ತಗೊಂಡ್ಬಿಡ್ತೀವಿ ನಾವು. ಸಮಟೈಮ್ಸ್ ವಿ ಯೂಸ್ 22/7 as a number fairly close to pi, but pi is 3.14159265 ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನನ್ ಆಫ್ ದಿ ನಂಬರ್ ಈಸ್ ರಿಪೀಟಿಂಗ್. ಯಾವ ನಂಬರ್ ಕೂಡ ಯಾವುದೇ ಸೆಟ್ ಆಫ್ ನಂಬರ್ಸ್ ಏನಾಗ್ತಿಲ್ಲ, ಇಲ್ಲಿ ರಿಪೀಟ್ ಆಗ್ತಾ ಇಲ್ಲ. ದಟ್ಸ್ ವೈ ದಿಸ್ ನಂಬರ್ ಇಸ್ ಎ irrational number. But while 22/7 is 3.14285,714. Okay, 14 is repeating here. That's why this one is a rational number, this one is an irrational number. ಮಕ್ಕಳೇ, ಹಾಗಾಗಿ ನಮ್ಮ ಒಂದು ಅನುಕೂಲಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂತಂದೇಳಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಅನುಕೂಲಕ್ಕೋಸ್ಕರ ಇದನ್ನ ತಗೊಳ್ತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಆಗಿದ್ದ ಮೇಲೆ there is no contradiction here. 5 is different, 22/7 is also a different number. Okay students, in the next class we are going to solve the remaining problems. Okay students, thank you very much.